ಏನೋ ಇಷ್ಟು ಧೈರ್ಯ ಬಂದ್ಬಿಡ್ತಾ ನಿಂಗೆ. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಹುಟ್ಟು ಬೇರೆ ಬೇರೆ ಆಗೋಗುತ್ತೆ. ನಮ್ಮ ರಂಗ ಪ್ರಾಕಾರ ಇದರೊಳದೇನೆ ಆರೋಗ್ಯಪೂರ್ಣವಾದಂಥ ಮನಸ್ಥಿತಿಗಳನ್ನು ಸಿದ್ಧ ಮಾಡಲಿಕ್ಕೆ ಮೂಲವಾದಂಥ ಒಂದು ರಹದಾರಿ ಅಂದರೆ ಕಲಾವಿದರು. ಬೌದ್ಧಿಕವಾಗಿ ಬೆಳೆಸ್ತಾ ಹೋಗ್ಬೇಕು, ಮಾನಸಿಕವಾಗಿ ಶುದ್ಧಗೊಳಿಸ್ತಾ ಹೋಗ್ಬೇಕು. ಯಾಕಂದರೆ ಮಾನವೀಯ ಮೌಲ್ಯಗಳ ಹಂಚಿಕೆದಾರರೇ ಕಲಾವಿದರು. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸಾಂಸ್ಕೃತಿಕ ಸಂಪತ್ತನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ವಿಶ್ವದೆದುರು ಅತ್ಯಂತ ಸಮೃದ್ಧವಾಗಿ ಕಂಗೊಳಿಸ್ತಾ ಇರತಕ್ಕಂಥ ರಾಜ್ಯ ಸ್ನೇಹಿತರೆ. ಅಂತಹ ಸಮೃದ್ಧ ರಾಜ್ಯದಲ್ಲಿ ನಾವೆಲ್ಲರೂ ಹುಟ್ಟಿದ್ದೀವಿ ಅನ್ನೋದೇ ನಮಗೆಲ್ಲರಿಗೂ ಸೌಭಾಗ್ಯ ಮತ್ತು ಹೆಮ್ಮೆ ಕೂಡ. ಇಂತಹ ಸಾಂಸ್ಕೃತಿಕ ಸಂಪತ್ತು ಅಂತ ಕರೆಸ್ಕೊಳ್ತಕ್ಕಂತಹ ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ, ಚಿತ್ರಕಲೆ, ರಂಗಭೂಮಿ, ಸಮೃದ್ಧ ಜಾನಪದ ಇನ್ನಿತರೆ ಕಲಾ ಪ್ರಕಾರಗಳನ್ನು ಉಳಿಸ್ತಕ್ಕಂಥವ್ರು, ಬೆಳೆಸ್ತಕ್ಕಂಥವ್ರು ಕಲಾವಿದರು. ಆ ರೀತಿಯ ಕಲಾವಿದರನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಕಲಾ ಶಿಕ್ಷಕರದ್ದು ಅಥವಾ ಕಲಾ ಅಧ್ಯಯನ ಸಂಸ್ಥೆಗಳದ್ದು. ನಾಡು ಕಂಡ ಹೆಸರಾಂತ ರಂಗ ಅಧ್ಯಯನ ಕೇಂದ್ರ ಮೈಸೂರಿನ ರಂಗಾಯಣದ ಮಾಜಿ ನಿರ್ದೇಶಕರು, ನಾಡಿನ ಹೆಸರಾಂತ ಜಾನಪದ ಗಾಯಕರು ಆಗಿರ್ತಕ್ಕಂಥ ಜೆನ್ನಿ ಸರ್ ಅವರು ಇವತ್ತು ನಮ್ಮೊಂದಿಗೆ ಮೈಸೂರಿನ ಜನಪದ ಸಿರಿ ಸ್ಟುಡಿಯೋಸ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಿ ಸರ್? ಆರಾಮಾಗಿದ್ದೀನಿ ಸರ್. ತಮ್ಮ ಅತ್ಯಂತ ಬ್ಯುಸಿ ಶೆಡ್ಯೂಲ್ನಲ್ಲಿ ಜನಪದ ಸಿರಿಯೊಟ್ಟಿಗೆ ಮಾತಾಡಬೇಕು ಅಂತೇಳಿ ಸಮಯ ಕೊಟ್ಟರೆ ಧನ್ಯವಾದಗಳು. ಇಲ್ಲ ಅದು ಏನಾಗುತ್ತೆ, ಯಾವುದು ಕಾಣದೆ ಮರೆಯಾಗ್ತಾ ಇದೆಯೋ ಅದನ್ನು ಗುರುತಿಸಿ ಅದಕ್ಕೊಂದು ರೂಪವನ್ನು ಕೊಟ್ಟು ಆ ಒಂದು ರೂಪಕವನ್ನು ನಮ್ಮ ಸಮಾಜಕ್ಕೆ ಹಂಚೋದಿದೆಯಲ್ಲ, ಅದೇ ನಿಜವಾದಂಥ ಕಲಾ ಸಿದ್ಧಾಂತ. ಆ ಸಿದ್ಧಾಂತವನ್ನು ಅತ್ಯಂತ ಮುತುವರ್ಜಿಯಿಂದ ತಾವು ಜನಪದ ಸಿರಿಯ ಮೂಲಕ ಜನಪದ ಅದು ವಿಶ್ವಮಾನ್ಯ, ಅದು ನೆಲಮೂಲದ ಬೆಳೆ, ಅದು ಮೂಲ ಆಶಯ ಅಂಥದ್ದು ಬಹಳ ಸಫರ್ ಮಾಡ್ತಾಯಿದೆ. ನಮ್ಮ ಎಂತೆಂಥ ಜನಪದ ಕಲಾವಿದರಿದೆ ಸರ್, ಆದರೆ ಅವ್ರಿಗೆ ಬದುಕೇ ಇಲ್ಲ. ಆವಾಗಲೇ ಈ ಸಮಾಜ ಎಲ್ಲೋ ಹಾದಿ ತಪ್ಪಿದೆ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಆ ಹಾದಿ ತಪ್ಪಿರೋ ಅದನ್ನು ಸರಿಯಾದ ದಾರಿಗೆ ಕರ್ಕೊಂಡೋಗೋಕ್ಕೆ ನೀವು ಈ ಮಾಧ್ಯಮದ ಮೂಲಕ ಮಾಡ್ತಾ ಇರೋ ಕೆಲಸವನ್ನು ನಾನು ಅನೇಕ ಹಿರಿಯ ಜನಪದ ಕಲಾವಿದರಿಂದ ಕೇಳಿದ್ದೇನೆ. ನಾವೆಲ್ಲ ನಿಮಗೆ ಧನ್ಯರಾಗಿರಬೇಕು. ಧನ್ಯವಾದ. ಜನಪದ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸ್ನೇಹಿತರೆ, ನಾಡು ಕಂಡ ಹೆಸರಾಂತ ರಂಗಕರ್ಮಿಗಳು, ರಂಗ ನಿರ್ದೇಶಕರು ಜೆನ್ನಿ ಸರ್. ಜನಾರ್ದನ್ ರವರು ಅಂತಂದರೆ ಯಾರಿಗೂ ಸಾಮಾನ್ಯ ಅರ್ಥವಾಗಲಿಕ್ಕಿಲ್ಲ. ಜೆನ್ನಿ ಸರ್ ಅಂತಂದರೆ ನಿಮ್ಗೆಲ್ರಿಗೂ ಥಟ್ಟಂತ ಅರ್ಥವಾಗ್ತದೆ. ಮೈಸೂರಿನ ರಂಗಾಯಣದ ಜೆನ್ನಿ ಸರ್ ಅವರು ತಮ್ಮ ಜಾನಪದ ಬದುಕಿನ ಅಥವಾ ರಂಗ ಬದುಕಿನ ಸಮಗ್ರ ಮಾಹಿತಿಯನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಳಿಕ್ಕೋಸ್ಕರ ಜನಪದ ಸಿರಿಯಲ್ಲಿ ಬಂದು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸ್ನೇಹಿತರೆ, ಅವ್ರನ್ನ ಬಹಳ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಸರ್ ಮಾತು ಮುಂದುವರಿಸ್ತೀನಿ ನಿಮ್ಮ ಅನುಮತಿ ಇದ್ದರೆ. ದಯವಿಟ್ಟು. ಸರ್, ಅನೇಕ ಶಿಷ್ಯ ಪರಂಪರೆಯನ್ನು ಹೊತ್ತಿದ್ದೀರಿ. ತಮ್ಮ ಕಾಲಮಾನದಲ್ಲಿ ರಂಗಾಯಣದಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇದ್ದಕ್ಕಂಥ ಸಂದರ್ಭದಲ್ಲಿ ಅನೇಕ ರಂಗಪಟುಗಳನ್ನು ತಯಾರು ಮಾಡಿದ್ದೀರಿ. ಮೊದಲನೇ ಮೂಲ ಪ್ರಶ್ನೆ ಏನಂತಂದರೆ, ರಂಗ ಶಿಕ್ಷಣ ಅಂತಕ್ಕಂಥದ್ದು ಈ ಸಮಾಜವನ್ನು ಕಟ್ಟುವ ದೃಷ್ಟಿಯಿಂದ, ಈ ಸಮಾಜವನ್ನು ಸರಿದಾರಿಗೆ ಕೊಂಡೊಯ್ತಕ್ಕಂಥ ಮಾರ್ಗದಲ್ಲಿ ರಂಗ ಶಿಕ್ಷಣದ ಪಾತ್ರ ಎಷ್ಟು ಮುಖ್ಯ ಅಂತ ತಾವು ನಂಬ್ಕೊಂಡಿದ್ದೀರಿ? ಅದು ಒಂದು ರೀತಿಯ ತಾಯಿಯ ಒಡೆಲಿನ ಥರ. ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಹುಟ್ಟು ಬೇರೆ ಬೇರೆ ಆಗೋಗುತ್ತೆ. ನೋನು ಭಾಳ ಕಷ್ಟ. ಹಾಗಾಗಿ ರಂಗಭೂಮಿಯಲ್ಲಿ ಅತ್ಯಂತ ನಿಷ್ಠೆಯಿಂದ, ಬದ್ಧತೆಯಿಂದ, ಭಾಳ ವ್ಯವಸ್ಥಿತವಾಗಿ ಮತ್ತು ವ್ಯವಧಾನದಿಂದ ನಾವು ಕೃಷಿಯನ್ನು ಉತ್ಪಾದನೆ ಮಾಡಬೇಕು. ರಂಗಕೃಷಿ ಇಲ್ಲಾಂದರೆ ಅನಾರೋಗ್ಯಕ್ಕೆ ಕಾರಣ ಆಗೋಗುತ್ತೆ. ನಮ್ಮ ರಂಗ ಪ್ರಾಕಾರ ಇದರೊಳದೇನೆ ಆರೋಗ್ಯಪೂರ್ಣವಾದಂಥ ಮನಸ್ಥಿತಿಗಳನ್ನು ಸಿದ್ಧ ಮಾಡಲಿಕ್ಕೆ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೇವೆ. ಆ ಸಿದ್ಧ ಮಾಡಿ ಪ್ರಯೋಗಕ್ಕಿಳಿಸ್ತಕ್ಕಂಥ ಮೂಲವಾದಂಥ ಒಂದು ರಹದಾರಿ ಅಂದರೆ ಕಲಾವಿದರು. ಅವರ ಒಂದು ಬೌದ್ಧಿಕವಾಗಿ ಬೆಳೆಸ್ತಾ ಹೋಗಬೇಕು, ಮಾನಸಿಕವಾಗಿ ಶುದ್ಧಗೊಳಿಸ್ತಾ ಹೋಗಬೇಕು. ಹೀಗಾಗಿ ಬುದ್ಧಿ ಮತ್ತು ದೇಹ ಎರಡನ್ನೂ ಕೂಡ ಅವರು ಹದ ಮಾಡಿಟ್ಕೋಬೇಕು. ಯಾವಾಗಲೂ ಕೂಡ ಹದವಾಗಿರಬೇಕು, ಸೂಕ್ಷ್ಮವಾಗಿರಬೇಕು, ಭಾಳ ಮೃದುವಾಗಿರಬೇಕು. ಯಾಕಂದರೆ ಮಾನವೀಯ ಮೌಲ್ಯಗಳ ಹಂಚಿಕೆದಾರರೇ ಕಲಾವಿದರು. ಅಯ್ಯೋ. ಹಾಗಾಗಿ ನೀವು ಅಲ್ಲೆಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ ಆದರೂ ಮೌಲ್ಯ ಅಪಮೌಲ್ಯ ಆಗುತ್ತೆ. ಕಲಾವಿದನ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಸಮಾಜದ ಸ್ವಾಸ್ಥ್ಯವನ್ನು ಅಥವಾ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ರಂಗ ತನ್ನ ಪಾತ್ರವನ್ನು ಯಾವಾಗಲೂ ಗಟ್ಟಿಯಾಗಿ ಇಟ್ಕೊಂಡಿದೆ. ಬಹಳ ಮುಖ್ಯ. ಅದು ಇಡೀ ಜಗತ್ತಿಗೆ ಸತ್ಯ. ಅದು
ಅದರಲ್ಲೂ ಭಾರತದಲ್ಲಿ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಏನು ವಿಶೇಷ ಭಾರತದಲ್ಲಿ ಸರ್, ಅದು ಬಹು ಸಂಸ್ಕೃತಿಯ, ಬಹುಜನರ, ಬಹು ಕಲಾತ್ಮಕವಾದಂಥ ಬದುಕಿನ ರೂಪಗಳು, ನಿಮ್ಮ ಹಾಡೆಲ್ಲ ಕೇಳ್ತೀವಿ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ. ಚೇತನವೇ ಬಹಳ ಮುಖ್ಯ. ಹೀಗಾಗಿ ಬೇರೆ ಬೇರೆ ಚೇತನಗಳಿಂದ ಚೈತನ್ಯವನ್ನು ಪಡ್ಕೊಂಡು ಆ ಚೈತನ್ಯವನ್ನು ಸರಿಯಾದ ನಿಟ್ಟಿನಲ್ಲಿ ನಾವು ಹಂಚಿಕೆ ಮಾಡಬೇಕು. ಅದಕ್ಕೆ ತರಬೇತಿ ಭಾಳ ಮುಖ್ಯ. ಒಳ್ಳೆ ಉತ್ತರ ಕೊಟ್ಟೆ ಸರ್. ತರಬೇತಿ ಬಹಳ ಮುಖ್ಯ. ನಮ್ಮ ಪುಣ್ಯಕ್ಕೆ ನಮಗೆ ಸಿಕ್ಕಂಥ ಗುರು ಪರಂಪರೆ ಸರಿಯಾದಂಥ ತರಬೇತಿಯನ್ನು ನಮಗೆ ಕೊಟ್ಟಿದ್ದರಿಂದ ನಮಗೊಂದು ಅದು ನೈತಿಕವಾದಂಥ ಜವಾಬ್ದಾರಿ. ಮುಂದಿನ ಪೀಳಿಗೆಯನ್ನು ಬಳಸುವಾಗ ಆ ಗುರು ಪರಂಪರೆ ಕೊಟ್ಟಂಥ ಕಾಣಿಕೆಯನ್ನು ನೇರವಾಗಿ ಮತ್ತು ಯಾವುದೇ ನೆಂಟಸ್ ಕೇಳ್ದೇ ಹಂಚಿಬಿಡಬೇಕು. ಅದನ್ನು ಬಳುವಳಿಯನ್ನು ನಿಮ್ಮ ಮುಂದಿನ ತಲೆಮಾರಿಗೆ ನೇರವಾಗಿ ಹಂಚಬೇಕು. ಅದನ್ನು ನಾವು 5 ದಶಕದಿಂದ ಭಾಳ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತಾ ಬಂದಿದ್ದೇವೆ. ನಾವು ಫಲಿತಾಂಶವನ್ನು ಪಡೆದಿದ್ದೇವೆ. ಇವತ್ತು ನೋಡಿ, ನೂರಾರು ಜನ ಕಲಾವಿದರು, ನೂರಾರು ಜನ ಹಾಡುಗಾರರು ತಮ್ಮ ಬದುಕನ್ನು ಕಟ್ಕೋತಾ ಇಡೀ ಸಮಾಜದ ಒಂದು ಉತ್ತಮವಾದಂಥ ಆರೋಗ್ಯಪೂರ್ಣವಾದಂಥ ವಾತಾವರಣ ನಿರ್ಮಾಣದಲ್ಲಿ ಅವರು ತಮ್ಮ ಕಾಯಕಸ್ಥರಾಗಿ ಮಾಡ್ತಿದ್ದಾರೆ. ಅದೇ ನಾವು ಪಡ್ಕೊಂಬಂದು ಪುಣ್ಯ ಅಂತ. ಆಮೇಲೆ ರಂಗಕ್ಕೆ ಮತ್ತೊಂದು ಶಕ್ತಿ ಇದೆ ಸರ್, ಅಂದರೆ ಸಮಾಜದ ಅಂಕುಡೊಂಕುಗಳನ್ನು, ಓರೆಕೋರೆಗಳನ್ನು ನೇರವಾಗಿ ಸಮಾಜದ ಮುಂದೆಯೇ ತೆರೆದಿಡ್ತಕ್ಕಂಥ ಶಕ್ತಿಯನ್ನು ಕೂಡ ರಂಗ ಪಡ್ಕೊಂಡಿದೆ ಅಂತ. ಅಯ್ಯೋ ಬಹಳ ಮುಖ್ಯ ಸರ್. ಅಲ್ಲಿ ಏನಾಗುತ್ತೆ ನೋಡಿ, ನಾವು ಕಲಾವಿದರು ಒಬ್ಬ ಮನುಷ್ಯನ ಮನಸ್ಸಿನ ಒಟ್ಟಿಗೆ ಅನುಸಂಧಾನವನ್ನು ನಡೆಸ್ತಾ ಹೋಗ್ತೇವೆ. ಒಂದು ನಾಟಕ ನೋಡ್ತಾನೆ ಒಬ್ಬ ಮನುಷ್ಯ ಪರಿವರ್ತನೆ ಆಗೋಕ್ಕೂ ಸಾಧ್ಯ ಇದೆ ಅಂದರೆ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಲೆಕ್ಕ ಹಾಕ್ಕೊಳ್ಳಿ. ಅಲ್ಲಿ ಕೂತಿರ್ತಾನೆ ಪ್ರೇಕ್ಷಕ, ಇಲ್ಲೊಬ್ಬ ನಟ ಇರ್ತಾನೆ, ತಾನು ಮಾಡ್ತಾ ಇರ್ತಕ್ಕಂಥ ಅಭಿನಯದ ಆ ಕಲಾಕೃತಿಯನ್ನು ಅವನಿಗೆ ನೇರವಾಗಿ ಮುಟ್ಟಿಸ್ತಾ ಹೋದರೆ ಅವನು ಮಾನಸಿಕವಾಗಿ ಪ್ರಕ್ರಿಯೆಗೊಳ್ತಾ ಹೋಗ್ತಾನೆ. ಅದಕ್ಕೇ ಕಲಾವಿದರು ಭಾಳ ಜವಾಬ್ದಾರಿ ಉಡಾಫೆ ಮಾಡಬಾರ್ದು. ಮೆಂಟಲಿ ಆಕ್ಟಿವೇಶನ್ ಮಾಡೋದು ಮನುಷ್ಯನ. ಬುದ್ಧಿ ಒಟ್ಟಿಗೆ ನೀವು ಇದು ನಡೆಸೋದಿದೆಯಲ್ಲ, ಮತ್ತೆ ಸುಮ್ಮನೆನಾ ಸರ್? ಯಾಕಂದರೆ ಅವನ ಆಲೋಚನೆಗಳನ್ನ ಬದಲು ಮಾಡಿಬಿಡುತ್ತೆ ಅವನ ನಾಟಕ, ಅವನ ಬದುಕಿನ ಸ್ವರೂಪವನ್ನು ಬದಲು ಮಾಡಿಬಿಡುತ್ತೆ, ಅವನ ನಡೆ ನುಡಿಗಳನ್ನು ತಿತ್ತಾ ಹೋಗುತ್ತೆ. ನೋವನ್ನು ಮರೆಸೋದಲ್ಲ, ಆ ನೋವನ್ನು ಅನುಭವಿಸೋದನ್ನು ಕಲಿಸುತ್ತೆ. ನೋವನ್ನು ನೋಡಿ ಹೆಂಗಿರುತ್ತೆ. ಎಕ್ಸಾಕ್ಟ್ಲಿ. ಯಾವುದನ್ನೇ ಆದರೂ ನೋವನ್ನಾಗಲಿ ನಲಿವನ್ನಾಗಲಿ ಮನುಷ್ಯ ಆಚರಣೆ ಮಾಡೋಕ್ಕಿಂತ ಅನುಭವಿಸೋದು ಕಲ್ತ್ಬಿಟ್ರೆ ಭಾಳ ಮುಖ್ಯ. ಅದು ಅನುಭವನೇ, ಅನುಭವಿಸ್ಬೇಕು ನಾವು. ಆ ಅನುಭವವನ್ನು ನೀಡೋದೇನೆ ರಂಗಭೂಮಿ, ಎಕ್ಸ್ಪೀರಿಯನ್ಸ್. ಒಬ್ಬ ಕುತ್ಕೊಂಡು ನಾಟಕ ನೋಡ್ತಾ ಇದ್ದರೆ ಅವನಿಗೊಂದು ಅನುಭವ ಆಗಬೇಕು, ಅದರೊಳಗೆ ಅನುಭೂತಿಗಳು ಬೆಳೀತಾ ಹೋಗುತ್ತೆ. ಆಗ ಅವನೇನು ಮಾಡ್ತಾನೆ, ಮನುಷ್ಯನ ಲಕ್ಷಣಗಳನ್ನು ಅಳವಡಿಸ್ಕೋತಾ ಹೋಗ್ತಾನೆ. ನಮಗೆ ಬೇಕಾಗಿರೋದೇ ಮನುಷ್ಯರಾಗಿ ಬದುಕಬೇಕು ಸಮಾಜದಲ್ಲಿ ಅಂತ. ಇಲ್ಲ ಅಂದರೆ ಏನಾಗುತ್ತೆ, ಒಂದು ಕೃತಿ ವಿಕೃತಿ ಆಗ್ಬಿಟ್ರೆ ನಾವು ಏನು ಮಾಡೋಣ ಸರ್? ಅಯ್ಯೋ ದುರಂತನ ವಿಷ, ಅದು ವಿಷಾನಿಲ್ಲ ಅದು. ಹಂಗಾಗಿ ನಮಗೆ ಕೃತಿಗಳ ನಿರ್ಮಾಣ ಆಗಬೇಕೇ ಹೊರತು ವಿಕೃತಿಗಳಲ್ಲ. ನೋಡಿ, ಉದಾಹರಣೆಗೆ ನಾನು ಅದೇ ಬಂದಿರೋ ಪ್ರಾಬ್ಲಮ್ ನಮಗೀಗ. ಬಹುಸಂಸ್ಕೃತಿಯ ಬಹುರೂಪದ ಈ ಸಾಂಸ್ಕೃತಿಕ ದೇಶ ಇದೆ. ಅದಕ್ಕೆ ನೀವು ಈ ದೇಶದ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ರಿ ಅಂದರೆ, ನಮಗೆಲ್ಲರಿಗೂ ಈ ದೇಶ ಅಂದರೆ ಭಾಳ ದೊಡ್ಡ ಅಭಿಮಾನ ಇದೆ. ಆದರೆ ಬಹು ಸಂಸ್ಕೃತಿಯನ್ನು ಏಕ ಸಂಸ್ಕೃತಿಯಾಗಿ ಮಾಡ್ತಕ್ಕಂಥ ವಿಕೃತ ಮನಸ್ಸುಗಳು ಉದ್ಭವ ಆಗ್ತಾ ಇರೋ ಟೈಮಲ್ಲಿ ರಂಗಭೂಮಿಯ ಜವಾಬ್ದಾರಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಅನ್ನೋದನ್ನೇ ನಾವು ಕಲಾವಿದರ ಹತ್ರ ತರಬೇತಿಯಲ್ಲಿ ಸಿದ್ಧಗೊಳಿಸ್ತಾರೆ. ಮಾನಸಿಕವಾಗಿ ಸಜ್ಜುಗೊಳಿಸಿ ಅವನನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡ್ತಕ್ಕಂಥ ಕೆಲಸವನ್ನು ರಂಗಶಿಕ್ಷಣ ಮಾಡುತ್ತೆ ಅಂತ. ದಟ್ ಈಸ್ ಸಿ, ರಂಗಭೂಮಿ ಇರೋದೇ ಸತ್ಯ ಹೇಳೋಕ್ಕೆ. ನೀವು ಅಲ್ಲಿ ಆಟ ಆಡೋಕ್ಕಾಗಲ್ಲ. ನಾವು ನೋಡಿ ಏನಾಗುತ್ತೆ, ನಮ್ಮಲ್ಲಿ BV.ಕಾರ್ ಅಂತ ಹೇಳ್ತಿದ್ರು, ಪ್ರಸನ್ನ ಹೇಳ್ತಿದ್ರು, ಎಲ್ಲ ಸುಳ್ಳುಗಳನ್ನು ಯಾಕೆ ನಾವು ಸಂಯೋಜನೆ ಮಾಡ್ತೀವಿ ಅಂದರೆ ಸತ್ಯ ಹೇಳೋಕ್ಕೆ ಅಂತ. ಉದಾಹರಣೆಗೆ ಸೈಡ್ ವಿಂಗ್ ಇರುತ್ತೆ, ಕಾಸ್ಟ್ಯೂಮ್ ಇರುತ್ತೆ, ಮೇಕಪ್ ಇರುತ್ತೆ. ಒಂದು ವ್ಯಕ್ತಿಯನ್ನು ಒಂದು ಪಾತ್ರವಾಗಿ ನಿರ್ಮಾಣ ಮಾಡಲಿಕ್ಕೆ ಅನೇಕ ಸುಳ್ಳುಗಳವೆಲ್ಲ. ನಾವಿಬ್ಬರು ಮಾತಾಡ್ತಾ ಇದ್ದೀವಲ್ವಾ,
ಇದು ನಾಟಕನೇ ಒಳ್ಳೆ ರಮಣ ಐತಲ್ಲ, ಅದಕ್ಕೆ ನಮ್ಗೆ ವೇಷ ಹಾಕಬೇಕು. ಸರಿ. ಆದರೆ ವೇಷ ಹಾಕ್ತೀವಿ ಯಾಕಂದರೆ ಪರಿಣಾಮ ಬೀರಲಿ. ಆ ಒಂದು ಕ್ಯಾರೆಕ್ಟರ್ ಅಂತ ಏನಿದೆ ಪಾತ್ರ ನಿರ್ಮಾಣಕ್ಕೆ ಇವುಗಳನ್ನೆಲ್ಲ ಕಟ್ತೀವಿ. ಯಾಕಂದರೆ ಪಾತ್ರದ ಮೂಲಕ ಕೆಟ್ಟದೇನಿರುತ್ತೆ ಒಳ್ಳೆಯದೇನಿರುತ್ತೆ ಅಂತ ಒಂದು ಸಂಘರ್ಷ ಸಂಘರ್ಷ ನಡೆಯುತ್ತೆ. ಆ ಸಂಘರ್ಷದಿಂದ ಸಮನ್ವಯತೆಯತ್ತ ತಗೊಂಡೋಗೋದೇ ನಾಟಕ. ಭಾಳ ದೊಡ್ಡ ಅಧ್ಯಾಯ ಅದು. ನೀವು ಶೇಕ್ಸ್ಪಿಯರಿಂದ ತಗೊಳ್ಳಿ, ಸ್ಟ್ಯಾನಿಸ್ಲಾವಿಸ್ಕಿಯಿಂದ ತಗೊಳ್ಳಿ, ಬ್ರಕ್ಟಿಂದ ತಗೊಳ್ಳಿ, ಅವರೆಲ್ಲರೂ ಕೂಡ ಈ ವಿನ್ಯಾಸದೊಳಗೆ ರಂಗ ಪ್ರಪಂಚವನ್ನು ಕಟ್ಟಿದರು. ಆ ಪ್ರಪಂಚವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಅಧ್ಯಯನ ಬೇಕು, ತರಬೇತಿ ಬೇಕು, ಯಾವಾಗಲೂ ಕ್ರಿಯಾತ್ಮಕವಾಗಿ ಒಳಿತನ್ನು ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಬೇಕು. ಅದನ್ನೇ ರಂಗಭೂಮಿ ಕಟ್ಟಿಕೊಡೋದು. ಇದು ಮೂಲಭೂತವಾಗಿ ಜನಪರ ಆಲೋಚನೆಗಳು ಜನಪದದಿಂದನೇ ಈ ಭೂಮಿಗೆ ಬಂದದ್ದು. ಅಂದರೆ ನಾನು ನಿಮ್ಮ ಮಾತನ್ನು ಹಿಂಗೆ ಅರ್ಥ ಮಾಡ್ಕೋಬೋದಾ ತಿಳಿಸಿ? ರಂಗಭೂಮಿಯ ತಾಯಿ ಕೂಡ ಜನಪದವೇನಾ? ಎಕ್ಸಾಕ್ಟ್ಲಿ. ಮನಸ್ಥಿತಿನೇ ಜನಪದ. ಅದು ಜನಪದವೇ ನಮಗೆ ಮೂಲ ಆಲೋಚನಾ ಬೇರುಗಳು. ಸರಿ, ಇವಾಗ ಒಂದು ನೆಲವನ್ನು ಹದ ಮಾಡಿ ಅದಕ್ಕೆ ಬೇಕಾದಂಥ ಬೀಜವನ್ನು ಬಿತ್ತಿ ಬೆಳೆಯನ್ನು ಬೆಳೆದು ಏನು ಮಾಡ್ತಾನೆ? ಅವನೇ ತಿಂತಾನ? ಅದರಿಂದ ನಾವು ಬದುಕಿದ್ದೇವೆ. ಅಷ್ಟು ಸಿಂಪಲ್ ಸಾಮಾನ್ಯ ಜ್ಞಾನ ನನಗೆ ಮಸ್ಕಾಗ್ಬಿಟ್ರೆ ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಅದಕ್ಕೋಸ್ಕರ ರಂಗಭೂಮಿಯ ಮೂಲಕ ಜನಪದೀಯ ಅಂಶಗಳ ಒಟ್ಟಿಗೆ ನಾವು ಒಂದು ನಡೆಯನ್ನು ನೋಡಿ ಆ ಬಸವಣ್ಣ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೇನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕುಡಲ ಸಂಗಮ ದೇವನೆಂತು ಒಲಿವನಯ್ಯ. ಒಲಿಬೇಕಲ್ವ ಸರ್? ನೀವು ಕರೆಕ್ಟಾಗಿ ಒಲಿದೇ ಇದ್ದರೆ ಇದು ಒಲಿತದ ನನಗೆ? ಒಲಿಬೇಕು. ನೇಯ್ಗೆ ಏನು ಸಾಮಾನ್ಯ ನೇಯ್ಗೆನ ಸರ್ ಅದು? ಅವೆಲ್ಲ ಕಲಾವಂತಿಕೆ ಅಂತಲೇ ನಾವು ಭಾವಿಸ್ತೇವೆ. ಅವೆಲ್ಲ ಕಲಾ ಸಾಮರ್ಥ್ಯಗಳವು. ನೀವು ಜಸ್ಟ್ ಅವನಿಗೆ ಕೂಲಿಕಾರನ ಥರ ನೋಡಿಬಿಟ್ರೆ ಅದಕ್ಕಿಂತ ಸಾಮಾಜಿಕ ಅನ್ಯಾಯ ಏನೊಂದಿಲ್ಲ. ಅವನ್ನ ಕಲಾವಿದನ ಥರ ನೋಡಬೇಕು ನೀವು. ಅವಾಗ ಅವನು ಏನು ಬಿಡ್ತಾನೆ, ಪೂರ್ಣ ಮುಗ್ಧ ಮನಸ್ಸಿನಿಂದ ಒಳ್ಳೆ ನೇಯ್ಗೆಯನ್ನು ಮಾಡಿ ನಮಗೆ ತೋರಿಸ್ತಾನೆ. ಅದನ್ನ ಹಾಕ್ಕೊಂಡು ನಾವು ಟಿಪ್ ಟಾಪ್ ಅಂತ ನಮ್ಮನ್ನು ಚಂದ ಕಾಣಿಸ್ತಾನೆ ಅವನು. ಮತ್ತೆಂತ ಸರ್, ಚಂದ ಕಾಣಿಸ್ತಾನೆ. ಕರೆಕ್ಟ್, ಭಾಳ ಒಳ್ಳೆ ಪದ ಅದು. ಹಾಗಾಗಿ ಜನಪದದ ಮೂಲ ಆಶಯವನ್ನೇ ರಂಗಭೂಮಿಯಲ್ಲಿ ನಾವು ಅಳವಡಿಸ್ತಾ ಹೋಗ್ತೇವೆ. ಹಾಗಾಗಿನೇ ನಾವು ಯಾವತ್ತೂ ಗ್ರಾಮೀಣ ಸಂಸ್ಕೃತಿ, ಗ್ರಾಮೀಣ ಜನರ ಬದುಕಿನ ಆಶಯಗಳು, ಅಲ್ಲಿರ್ತಕ್ಕಂಥ ನೋವು, ದುಃಖ, ದುಮ್ಮಾನ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವುಗಳ ನಾಶ ಹೆಂಗಾಗಬೇಕು, ನಲಿವು ಹೆಂಗೆ ಬರಬೇಕು, ಸುಖ ಹೆಂಗೆ ಬರಬೇಕು, ಸಮಾನತೆ ಹೆಂಗೆ ಬರಬೇಕು ಅನ್ನೋ ಆಲೋಚನೆಯನ್ನು ಬಿತ್ತೋದೇ ರಂಗಕಲೆಯ ಮೂಲ ಉದ್ದೇಶ ಅಂತ ತಿಳ್ಕೊಂಡು ನಾವು ಪ್ರಕ್ರಿಯೆಯಲ್ಲಿ ಒಳಗಾಗಿದ್ದೇವೆ. ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ನನಗೆ ಪ್ರಶ್ನೆಗಳೇ ಬರ್ತಾ ಇಲ್ಲ. ನನಗೆ ಮತ್ತು ವೀಕ್ಷಕರಿಗೆ ಒಂದು ಮೂಲಭೂತವಾದ ಕುತೂಹಲದ ಪ್ರಶ್ನೆ ಒಂದಿದೆ. ಜನ್ನಿ ಸರ್ ಯಾರು ಅಂತ? ಯಾರು ಜನ್ನಿ ಸರು? ಅವರ ಹಿನ್ನೆಲೆ ಏನು ತಿಳ್ಕೊಬೇಕು ಅಂತ ಭಾಳ ಆಸೆ. ಎಲ್ಲಿ ಅವ್ರು ತಮ್ಮ ಹಿನ್ನೆಲೆ ತಿಳಿಸ್ಕೊಡಿ ಸರ್. ಆ್ಯಕ್ಚುಲಿ ನಾವೆಲ್ಲ ಅಂದರೆ ನಮ್ಮ ತಂದೆ ತಾಯಿ ತಾತ ಮುತ್ತಾತನ ಪರಂಪರೆ ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದವರು, ಎಲ್ಲ ಅನಕ್ಷರಸ್ಥರು. ಆದರೆ ನಮಗೆ ಬದುಕಿನ ಸತ್ಯಗಳನ್ನು ಕಲಿಸಿದ್ರು ಅವರು. ನೋಡಿ, ಅದಕ್ಕೇ ನನಗೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಮತ್ತು ಜನಪದ ಸಿರಿಯೊಟ್ಟಿಗೆ ಮಾತಾಡಲಿಕ್ಕೆ, ಅವರೆಲ್ಲರೂ ಆರ್ಥಿಕವಾಗಿ ಭಾಳ ದುಸ್ಥಿತಿಯಲ್ಲಿ ಇರ್ಬೋದು, ಆದರೆ ಸಾಂಸ್ಕೃತಿಕವಾಗಿ ಅವರಂಥ ದೈವಗಳು ಸಹ. ನಮ್ಮವ್ವ ಸೋಬಾನೆ ಪದವನ್ನು ಭಾಳ ಅದ್ಭುತವಾಗಿ ಆಡ್ತಿದ್ರು. ಕಾಸು ಕರಿಮಣಿ ಏನು ಗೊತ್ತಿಲ್ಲ, ಯಾವುದೋ ಒಂದು ಹಳ್ಳಿಯಲ್ಲಿ ಜನರ ಮದುವೆ ನಡೀತಾ ಇದೆ ಅಂದರೆ ಇವರು ಅದು ಹೆಂಗೆ ಸಂಯೋಜನೆ ಮಾಡ್ಕೊಳ್ಳೋರು. ಎಲ್ಲ ಧ್ವನಿಗಳು ತಾಯಂದರು ಒಂದು 20 ಜನ ಕೂತ್ಕೊಂಡು ಸೋಬಾನೆ ಪದ ಶುರು ಮಾಡಿಬಿಡೋರು.
ಆ ಸೋಬಾನೆ ಪದ ನಮಗೆ ಕಿವಿ ಕೇಳಿಸ್ತಿತ್ತಲ್ಲ. ಎಲ್ಲ ಆ ಗಂಡು ಹೆಣ್ಣು ಮನುಷ್ಯರಾಗಿ ಒಂದು ಉತ್ತಮವಾದಂಥ ಕೌಟುಂಬಿಕ ಜಗತ್ತನ್ನು ಸೃಷ್ಟಿ ಮಾಡಿ, ಮಕ್ಕಳನ್ನು ಸೃಷ್ಟಿ ಮಾಡಿ, ಒಳ್ಳೆಯ ಬದುಕನ್ನು ಬದುಕಲಿ ಅಂತ ಇರ್ಬೋದು. ಅದರೊಳಗೆ ಕೆಲವೊಂದು ಮೌಢ್ಯದ ವಿಚಾರವೂ ಇರ್ಬೋದು. ಈಗ ಒಂದು ಜನಪದವನ್ನು ನಾವು ಪರಿಷ್ಕರಣೆ ಮಾಡ್ತಾ ಹೋಗ್ತೇವೆ. ಅದು ಪ್ರತಿಗಾಮಿ ಸಂಸ್ಕೃತಿಗೆ ಹುಟ್ಟಿದಂಥ ಪ್ರತಿರೋಧದ ಕಲೆ. ಅದು ಸುಮ್ಮನೆ ಅಲ್ಲ. ನಮ್ಮ ಜನ ಅವ್ರಿಗೊಂದು ಅಭಿವ್ಯಕ್ತಿಗೆ ಒಂದು ಮಾಧ್ಯಮ ಬೇಕಿತ್ತು. ಇಲ್ಲಾಂದರೆ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ವಲ್ಲ ನೀವು. ಈ ಪಾಳೆಗಾರಿ ಸಂಸ್ಕೃತಿಯಲ್ಲಿ ಮಾತಾಡಿದ್ರೆ ಅವನು ಅಪಾಯಕ್ಕೊಳಗಾಗ್ಬಿಡೋನು. ಏನೋ ಇಷ್ಟು ಧೈರ್ಯ ಬಂದ್ಬಿಡ್ತಾನೆ ನಿಂಗೆ ಅನ್ನೋ ಧ್ವನಿ ಇತ್ತಲ್ಲ ಪಾಪ. ಎಲ್ಲ ಅದಕ್ಕೆ ಅವನು ಒಂದು ಪ್ರಾಕಾರವನ್ನು ಸೃಷ್ಟಿ ಮಾಡ್ಕೊಂಡ. ಹಾಡುಗಳು, ನಾಟಕಗಳು, ನೃತ್ಯ, ಇದ್ರ ಮೂಲಕ ನೋಡಿ. ಅದರಲ್ಲಿ ನೀವು ಯಾವುದೇ ಜನಪದ ವಾದ್ಯ ತಗೊಳ್ಳಿ, ಯಾವುದೇ ಧ್ವನಿ ತಗೊಳ್ಳಿ, ಅದರ ವಿಸ್ತಾರ ಎಷ್ಟು ಗಟ್ಟಿತನದಿಂದ ಕೂಡಿದೆ ಅಂದರೆ ಬಲವಾದಂಥ ಸದ್ದುಗಳನ್ನು ಹೊರಹೊಮ್ಮಿಸುತ್ತೆ. ಆ ಮೂಲಕನೇ ಪ್ರತಿರೋಧವನ್ನು ಒಡ್ಡಿದ್ದವರು. ಏನು ಸಾಮಾನ್ಯದವರಲ್ಲ ಅವರು, ಎಲ್ಲ ಅನಕ್ಷರಸ್ಥರು. ನಿಮ್ಮ ವೇದ ಉಪನಿಷತ್ತು ಏನೂ ಪರಿಚಯ ಇಲ್ಲ ಅವರಿಗೆ. ಅಯ್ಯೋ ಅಯ್ಯೋ, ಆಲದ ಮರಗಳು ಅವು. ಅನೇಕ ಆ ಥರದ ಒಂದು ಕುಟುಂಬದಿಂದ ಹುಟ್ಟು ಬಂದವನು ನಾನು. ನಮ್ಮ ಅಪ್ಪ ಅಮ್ಮ ಎಲ್ಲ ಈ ಬೆಂಗಳೂರಿನ ಅಕ್ಕಪಕ್ಕದ ಮಾಗಡಿ, ಹೊಸಳ್ಳಿ ಇಲ್ಲೆಲ್ಲ ಇದ್ದವರು. ಬಟ್ ಅಲ್ಲಿ ಬದುಕನ್ನು ನಡೆಸೋಕ್ಕಾಗದೆ ವಲಸೆ ಬಂದುಬಿಟ್ರು ಬೆಂಗಳೂರಿಗೆ. ವಲಸೆ ಬಂದಾಗ ಅವ್ರಿಗೆ ಆಧಾರ ಆಗಿದ್ದೇನೆ, ನಿಮಗೆ ಗೊತ್ತಿರಬೇಕು, ರಾಜ ಮಿಲ್ಲು, ಮಿನ್ನರಮ ಮಿಲ್ಲು, ಬಿನ್ನಿ ಮಿಲ್ಲು, ಇಲ್ಲೇ ಅವರು ಬಾಂಡೆಡ್ ಲೇಬರ್ಸು. ಬದುಕನ್ನು ನಡೆಸ್ಬೇಕಿತ್ತಲ್ಲ. ಹಳ್ಳಿಲಿ ಭಾಳ ಕಷ್ಟ ಆಗ್ತಿತ್ತು ಅವ್ರಿಗೇನಂತ. ಕೂಲಿ ಕಾರ್ಖಾನೆಗಳು ನಮ್ಮ ನಗರದಲ್ಲಿ ಸ್ಲಮ್ಗಳಿಟ್ಟಿದ್ದು ಹಂಗೇನೆ. ಅಂದರೆ ನೀವು ನಿಮ್ಮ ಮೂಲ ಮಾಗಡಿ? ಹೌದು, ಮಾಗಡಿ ಹೊಸಳ್ಳಿ ಅಕ್ಕಪಕ್ಕದ್ದಿರ್ತಾರೆ. ಇಲ್ಲಿಗೆ ಕೆಂಪೇಗೌಡನ ಕೋಟೆದು ಮಾಗಡಿ, ಅಲ್ಲಿಂದ ಒಂದು ದೊಡ್ಡ ಸಂತೆಯಿಂದ 1 ಮೈಲಿ ದೂರ ಮೇಲಕ್ಕೆ ಹೋಯ್ತಾ ಇದ್ರು ಹೊಸಳ್ಳಿ. ಹೊಸಳ್ಳಿ ನಮ್ಮ ಅಪ್ಪನವರು, ಮಾಗಡಿ ನಮ್ಮವ್ವನವರು. ಸರಿ ಸರಿ. ಜನ ನಿಮ್ಮನ್ನು ಚಾಮರಾಜನಗರದವರು ಅಂತಾರಲ್ಲ? ನಾವು ಎಲ್ಲ ನಗರದವರು, ಎಲ್ಲ ಹಳ್ಳಿಯವರು. ನಮ್ಮ ಜರ್ನಿ ಹಂಗೇನೆ. ಇವಾಗ ಚಾಮರಾಜನಗರದಲ್ಲಿ 5-6 ತಿಂಗಳು ಇದ್ದು ಬಿಡ್ತಿದ್ದು. ನಮ್ಮ ಹುಡುಗರನ್ನ ಕಟ್ಕೊಳ್ಳೋದು, ಬೀದಿ ನಾಟಕ ಮಾಡೋದು, ನಮ್ಮ ಈ ಜನಪದರ, ಬಡವರ, ದಲಿತರ ಅವ್ರಿಗಾಗ್ತಾರೋ ಅನ್ಯಾಯನ ಕುರಿತಾಗಿ ಬೀದಿ ನಾಟಕಗಳ ಮೂಲಕ ಅರಿವನ್ನು ಮೂಡಿಸೋ ಕಾರ್ಯದಲ್ಲಿ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಕೆಲಸ ಮಾಡಿದ್ದೀನಿ ನಾನು. ಹೋಗೋದು ಅಲ್ಲಲ್ಲೇ 1-1.5 ತಿಂಗಳು 2 ತಿಂಗಳು. ಆಗ ಈ ದಲಿತ ಸಂಘರ್ಷ ಸಮಿತಿ ಇದ್ರ ಮೂಮೆಂಟೆಲ್ಲ ಭಾಳ ಉದ್ದೀಪನವಾಗಿದ್ವು. ಹಾಗಾಗಿ ನಾನು ಮೂಲಭೂತವಾಗಿ ನನ್ನ ಚಳುವಳಿಯ ಇದನ್ನು ಶುರು ಮಾಡಿದ್ದು ದಲಿತ ಸಂಘರ್ಷ ಸಮಿತಿಯಿಂದ. ನಂತರ ರಂಗಭೂಮಿ ಬಗ್ಗೆನೇ ನನಗೆ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಸಮುದಾಯ ಅಂತ ನೀವು ಕೇಳಿರ್ಬೇಕು, ಸಮುದಾಯ ಸಾಂಸ್ಕೃತಿಕ ಸಂಘಟನೆ, ನಮ್ಮ ಪ್ರಸನ್ನ, CGK ಇವರೆಲ್ಲ ಇದ್ದಂಥ ಜಾಗ. ಆವಾಗ ಆ ನಾಟಕಗಳು ಜನಪರವಾದಂಥ ಆಶಯಗಳನ್ನು ಇಡೀ ಸಮಾಜದಲ್ಲಿ ಭಾಳ ಪರಿಣಾಮಕಾರಿಯಾಗಿ ಪ್ರಯೋಗಗಳನ್ನ ಪ್ರದರ್ಶನ ಮಾಡ್ತಿದ್ರು. ನಾನು ನಾಟಕ ನೋಡಿಬಿಟ್ಟು ಎಸ್, ನನ್ನ ಮಾತಿಗೆ ಒಂದು ಅರ್ಥೈಸಿಕೆ ಸಿಗಬೇಕು ಅಂದರೆ ಈ ಮಾಧ್ಯಮ ಅಂತ ನಾನು ರಂಗಭೂಮಿ ಮಾಧ್ಯಮನ ಆಪ್ ಮಾಡಿಕೊಂಡೆ. ಆದರೆ ನಮ್ಮ ತಂದೆ ತಾಯಿಗಳು ಎಷ್ಟೇ ಕಷ್ಟ ನಷ್ಟ ಇದ್ರೂ ನಮ್ಮ ಈ ಕಲಾತ್ಮಕವಾದಂಥ ನಡೆಗೆ ಎಲ್ಲೂ ಕೂಡ ಧಕ್ಕೆ ತರಲಿಲ್ಲ ಅವರು. ಯಾಕಂದರೆ ಏನೋ ಅನ್ಮಯ ಎಂದೇನಮ್ಮ ನಿನ್ನ ಮಗ ಅಷ್ಟು ಚೆನ್ನಾಗಿ ಆಡ್ತಾನೆ ಅಂದ್ರೆ ಒಬ್ಬೊಬ್ಬಡ ಹೋಗು, ಯಾರಪ್ಪ ಎಷ್ಟು ಚೆನ್ನಾಗಿ ಆಡ್ತೀನಿ ಅಂತ ಹೋಗೋಗ ಆಡೋಣ. ಹಾಗಾಗಿ ನಾಟಕಗಳು ಅಷ್ಟೇ, ಆಗ ಪ್ರಬುದ್ಧವಾದಂಥ ನಾಟಕಗಳು. ನಮ್ಮ ಪುಣ್ಯ ಅದು. ಮ್ಯಾಕ್ಸಿಮ್ ಗಾರ್ಕಿಯ ತಾಯಿ ಇಡೀ ಕಾರ್ಮಿಕ ಚಳುವಳಿಯನ್ನು ಹೇಳ್ತಕ್ಕಂಥದ್ದು. ತೇಜಸ್ವಿಯವರ ಕುಬಿಮತ್ತು ಇಯಲ, ಬ್ರಕ್ಟ್ನ ಗೆಲಿಲಿಯೋ, ಇಂಥ ಮಹಾನ್ ಪ್ರದರ್ಶನಗಳಲ್ಲಿ ನಮಗೆ ಪ್ರಮುಖ ಪಾತ್ರ ಕೊಟ್ಟರು. ಎಸ್, ಉದಾಹರಣೆಗೆ ಗೆಲಿಲಿಯೋದಲ್ಲಿ ಆಂದ್ರಿಯಾ ಅವನು ಡಿಸ್ಕವರಿ ಮಾಡಲಿಕ್ಕೆ ಅವನು ಮೇಯ್ನ್ ಕ್ಯಾರೆಕ್ಟರ್. ಆಫ್ಟರ್ ದ ಗೆಲಿಲಿಯೋ ಆಲ್ಸೋ ನಾನು ಚಿಕ್ಕಂದ್ರೆಯಿನ ಪಾತ್ರ ಸಿಕ್ಬಿಟ್ಟಿತ್ತು. ಇನ್ನೂ ಹುಡುಗ 14 ವರ್ಷ 15 ವರ್ಷ. ಹಂಗಾಗಿ ನಮಗೆ ಸಿಕ್ಕಂಥ ಅವಕಾಶಗಳು ಕೂಡ ಭಾಳ ಪ್ರಮುಖವಾಗಿದ್ದರೆ ನಮ್ಮ ಬೆಳವಣಿಗೆಗೆ ಭಾಳ ಸಹಕಾರಿಯಾಯಿತು ಸಮುದಾಯದಂಥ ಸಂಘಟನೆ. ಯಾಕಂದರೆ
ಅಲ್ಲಿ ಜಾತ್ಯತೀತವಾಗಿ ವೈಜ್ಞಾನಿಕವಾಗಿ ಮಾನವೀಯ ಮೌಲ್ಯಗಳನ್ನು ಮೂಲಭೂತ ಅಂಶ ಅಂತ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸರ್ವ ಜನಾಂಗವೂ ಅಲ್ಲಿತ್ತು. ಬ್ರಾಹ್ಮಣರು ಇದ್ದರು, ಲಿಂಗಾಯತರು ಇದ್ದರು, ಗೌಡ್ರು ಇದ್ದರು, ಅದರಲ್ಲಿ ನಾವಿದ್ವಿ. ಬಟ್ ನಮ್ಮನ್ನು ಭಾಳ ಸಮಾನವಾಗಿ ಬೆಳೆಸಿದ್ರು ಅವರೆಲ್ಲ. ಅದಕ್ಕೆ ರಂಗಭೂಮಿ ಅದು ವಿಶ್ವಮಾನವ ಸಂದೇಶನ ಕೊಡಲಿಕ್ಕೆ ಇರ್ತಕ್ಕಂಥ ಬಹಳ ದೊಡ್ಡ ಮಾಧ್ಯಮ. ಅರ್ಥ ಮಾಡ್ಕೋಬೇಕು ನಮ್ಮ ಈಗಿನ ಪೀಳಿಗೆ. ವಿಶ್ವಮಾನವ ಸಂದೇಶಗಳನ್ನು ಯಾಕೆ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಪರಿಕಲ್ಪನೆಯನ್ನು ಮೂಡಿಸಿದ್ದಿದೆಯಲ್ಲ, ಅದು ನಮಗೆ ಬೇಕಾಗಿರೋದು. ನಿಜ ನಿಜ. ಆ ಪರಿಕಲ್ಪನೆ ಇವತ್ತಿಗೂ ಪ್ರಸ್ತುತ ನೋಡಿ, ಈಗ ಹೆಚ್ಚು ಪ್ರಸ್ತುತ. ಹೀಗಾಗಿ ನಮ್ಮ ತಂದೆ ತಾಯಿಗಳೆಲ್ಲ ನಮ್ಮ ಶ್ರೀರಾಮ್ಪುರದ RG ಕಾಲೋನಿ ಅಂತ, ಅವಾಗ RG ಕಾಲೋನಿಯಲ್ಲಿ ಸಣ್ಣ ಸಣ್ಣ ಗುಡಿಸಲುಗಳು ಹಾಕ್ಕೊಂಡ್ರು ಅವರೆಲ್ಲ ಬಂದು. ಆಮೇಲೆ ಹೋರಾಟಗಳು ಅವು ಇವು ಮಾಡಿ ಅಲ್ಲೇ ಸಣ್ಣ ಸಣ್ಣ ಮನೆಗಳನ್ನು ಕಟ್ಕೊಂಡ್ರು. ಉದಾಹರಣೆಗೆ ಅಲ್ಲಿ ನೋಡಿ ಗೋಪಾಲ ಸ್ವಾಮಿ ಅಯ್ಯರವರು ಅವ್ರನ್ನ ಬ್ರಾಹ್ಮಣರು ಅಂತ ವಿರೋಧಿಸೋಕ್ಕಾಗತ್ತ, ದಲಿತರಿಗೆ ವಿದ್ಯೆಗೆ ಅವಕಾಶ ಮಾಡಿಕೊಟ್ಟರು. ಅಲ್ಲಿ ಗೋಪಾಲ ಸ್ವಾಮಿ ಅಯ್ಯರ ಹಾಸ್ಟೆಲಿತ್ತು. ಸಿದ್ಧಲಿಂಗಯ್ಯನವರು ನಾವು ಎಲ್ಲ ಅಲ್ಲೇ ಓದಿದ್ದು. ಅನ್ನ ಸಿಗ್ತಿತ್ತಲ್ಲ ಸರ್. ಹಾಂ, ಅನ್ನ ಅಕ್ಷರ. ಯಾಕಂದರೆ ಅವರೆಲ್ಲ ಈ ದಲಿತರ ಶೈಕ್ಷಣಿಕ ಉನ್ನತಿಗಾಗಿ ಬಹಳ ಶ್ರಮ ವಹಿಸಿದಂಥ ಮಹನೀಯರವರು. ಅವರೇ ನಮಗೆ ಮಾಡಲಾಗಬೇಕು. ಇದೇನು ಧರ್ಮ ಅಂದರೆ ನಾವು ಮಾನವೀಯ ಧರ್ಮ ಅಂತೀವಿ. ನೀವೀಗ ಧರ್ಮ ರಾಜಕಾರಣ ಅಂತ ಮಾಡ್ಕೊಂಡು ಕೂತ್ರಿ. ಆ ಧರ್ಮಕ್ಕಿರೋ ಎಲ್ಲ ಮೌಲ್ಯಗಳನ್ನು ನೀವು ಕಸದ ಬುಟ್ಟಿಗೆ ಹಾಕಿ ಆ ಬುಟ್ಟಿಯಿಂದ ನೀವೇನೋ ಘನ ವೈಡೂರ್ಯಗಳನ್ನು ತಗೊಂಡು ಮೆರಿತೀವಿ ಅಂತ ಮಾಡೋ ರಾಜಕೀಯ ಇದೆಯಲ್ಲ, ಆ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡಿ ಮಾರ್ಕ್ಸು ಮತ್ತು ಎಂಗಲ್ಸ್ ಇವರೆಲ್ಲ ಏನು ಹೇಳ್ತಾರೆ ಅಂದರೆ, ಎಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಹೊಸ ಆಲೋಚನೆಗಳಿದ್ದು ಉದ್ದೀಪನ ಇರುತ್ತೋ ಆ ದೇಶ ಮಾತ್ರ ಆರೋಗ್ಯಪೂರ್ಣವಾಗಿರುತ್ತೆ. ಅದೇ ಒಂದು ದೇಶದ ಸಂಪತ್ತನ್ನು ಅಳೆಯುವಂಥ ಮಾನದಂಡ ಯಾವುದು ಅಂದರೆ ಹಣ, ಕಾಸು, ದುಡ್ಡಲ್ಲ. ಆ ದೇಶದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಸಂಪತ್ತಿನ ಆಧಾರದ ಮೇಲೆ ಆ ದೇಶದ ಒಂದು ಮೌಲ್ಯವನ್ನು ಅಳಿತಾರೆ ಅಂತ.